ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ಎಂ. ನಿವೃತ್ತ ಶಿಕ್ಷಕ ನಾನು. ಬಳ್ಳಾರಿ ಜಿಲ್ಲಾ ಆವಾಗಿನ ಕಾಲದಲ್ಲಿ ಈಗ ವಿಜಯನಗರ ಜಿಲ್ಲೆಯಾಗಿದೆ. ಸಂಡೂರು ತಾಲೂಕಿನಲ್ಲಿ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡಿದೆ. 30 ವರ್ಷ ಸೇವೆ ಸಲ್ಲಿಸಿ ಅಲ್ಲಿ ಸಹ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗಿ ನಾನು ಬೆಂಗಳೂರನ್ನು ಸೇರಿದೆ. ಬೆಂಗಳೂರಲ್ಲಿ ಸಾಕಷ್ಟು ಕವಿಗಳ ಗೋಷ್ಠಿ ನಡೀತಾ ಇತ್ತು. ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳು ನಡೀತಾ ಇದ್ದಾವೆ. ಹಾಗಾಗಿ ಇಲ್ಲಿ ಸಮ್ಮೇಳನದಲ್ಲಿ ಅನೇಕ ಸಲ ಭಾಗಿಯಾಗಿ ನಾನು ನನ್ನ ಕಥೆ ಕವನಗಳನ್ನು ನಿರೂಪಣೆ ಮಾಡಿದ್ದೇನೆ. ಈಗ ಈ ನನ್ನ ಸ್ವರಚಿತ ಒಂದು ಕವನವನ್ನು ಇಲ್ಲಿ ಓದಲು ಇಚ್ಛೆಪಡ್ತಿದ್ದೇನೆ. ಅಮ್ಮ ಅಮ್ಮ ಓ ನನ್ನಮ್ಮ, ಅಮ್ಮ ಅಮ್ಮ ಓ ನನ್ನಮ್ಮ, ನಿನ್ನೆರಡಕ್ಷರವು ಅಮೃತಕ್ಕೆ ಸಮಾನ, ನಿನ್ನನ್ನು ಏನೆಂದು ಬಣ್ಣಿಸಲಿ ಅಮ್ಮ ಅಮ್ಮ ಓ ನನ್ನಮ್ಮ. ಪ್ರಕೃತಿ ಮಾತೆ ನೀನಂತೆ, ಸೃಷ್ಟಿದಾತೆ ನೀನಂತೆ, ಭೂಮಾತೆಗೆ ಸಮಾನವಂತೆ, ಹಾಲು ಜೇನಕ್ಕೆ ಸಮಾನ ನಿನ್ನ ಪ್ರೀತಿ ಕರುಣೆ ಅಮ್ಮ ಅಮ್ಮ ಓ ನನ್ನಮ್ಮ ಓ ನನ್ನಮ್ಮ. ಒಡಲಲ್ಲಿ ಹೊತ್ತು ಬೆಳೆಸಿದೆ, ಸಕಲ ನೋವು ನುಂಗಿ ಸಮಯ ಧರಿತ್ರಿಯಾದೆ, ನವಮಾಸಗಳು ತುಂಬುತ್ತಿರಲು ಜನ್ಮ ನೀಡಿ ಈ ಧರಿತ್ರಿಗೆ ದಾನ ಮಾಡಿದೆ ಅಮ್ಮ ಅಮ್ಮ ಓ ನನ್ನಮ್ಮ, ನಿನ್ನೆರಡಕ್ಷರವು ಅಮೃತಕ್ಕೆ ಸಮಾನ. ತುತ್ತಿಟ್ಟು ಮುತ್ತು ಕೊಟ್ಟು ಹಸಿದ ನನ್ನೊಡಲ ತುಂಬಿಸಿದೆ, ನಿನ್ನ ಸಂಸ್ಕಾರದ ಫಲದಿಂದ ನಾ ಬದುಕುವ ದಾರಿ ಕಲಿತೆ, ನಿನ್ನ ಋಣ ತೀರಿಸಲಾಗದೆ ಪರಿತಪಿಸಿದೆ, ನಿನಗೊಂದಿಸುವೆ ತಲೆಬಾಗಿ, ಸದಾ ನನ್ನ ಮೇಲೆ ಇರಲಿ ನಿನ್ನ ಪ್ರೀತಿಯ ಕರುಣೆ, ಸದಾ ನನ್ನ ಮೇಲೆ ಇರಲಿ ನಿನ್ನ ಪ್ರೀತಿಯ ಕರುಣೆ ಓ ಅಮ್ಮ 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 ಓ ನನ್ನಮ್ಮ. ಎಲ್ಲರಿಗೂ ನಮಸ್ಕಾರಗಳು.